ನನಗೆ ಆ್ಯಕ್ಚುಲಿ ನನಗೆ ಅಡುಗೆ ಮಾಡೋದು ತುಂಬ ಇಷ್ಟವಾದ ವಿಚಾರ. ಅಂದರೆ ಅಡುಗೆ ಅಂತಲ್ಲ, ನನಗೆ ಎನಿಥಿಂಗ್, ಯಾವುದೇ ಜಾಗ ಕ್ರಿಯೇಟಿವ್ ಅಂತ ಅನ್ಸುತ್ತೆ, ಎಲ್ಲಿ ನಾವು ಹೊಸ ಹೊಸದನ್ನು ಮಾಡ್ಬೋದು, ಹೊಸ ಹೊಸದನ್ನು ಕಲಿಬಹುದು, ಆ ಎಲ್ಲ ಜಾಗಗಳು ಇಷ್ಟ. ಅಡುಗೆ ಕೂಡ ಸುಮ್ಮನೆ ನಾರ್ಮಲಾಗಿ ಏನೋ ಒಂದು ಅಡುಗೆ ಮಾಡ್ತಾರೆ ಅಂತಲ್ಲ, ಇಟ್ಸ್ ಅ ವೆರಿ ಕ್ರಿಯೇಟಿವ್ ಸ್ಪೇಸ್. ಹಾಗಾಗಿ ಅಡುಗೆ ಮಾಡೋದು ಮನೆಯಲ್ಲಿ ಯಾವಾಗಲೂ ಇಷ್ಟ. ನಂಗೆ ಶೂಟಿಂಗ್ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಅಡುಗೆ ಮಾಡ್ತೀನಿ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾನು ಅಡುಗೆ ಮಾಡಬೇಕು ಅಂತ ಅನ್ಕೊಂಡವಳಲ್ಲ, ಬಟ್ ಅಲ್ಲಿದ್ದವ್ರು ಯಾರೂ ನನಗೆ ಅಡುಗೆ ಬರುತ್ತೆ ಅಂತ ಹೇಳಿಲ್ಲ. ಅಡುಗೆ ಮಾಡಕ್ ಬರೋರು ನನಗೆ ಅಡುಗೆ ಗೊತ್ತಿಲ್ಲ ಅಂತ ಬಿಗಿನಿಂಗ್ ಅಲ್ಲಿ ಹೇಳಿದ್ರಿಂದ, ಸರಿ ನನಗೆ ಬರುತ್ತಲ್ಲ, ನಾನು ಹೋಗಿ ತಗೊಳ್ಳೋಣ ಅಂತ ತಗೊಂಡಿದ್ದೆ. ಎಲ್ರಿಗೂ ಮಾಡಿ ಬಡಿಸಿದ್ದು, ಅವ್ರೆಲ್ರೂ ಹೊಗಳಿದ್ದು, ಆ ಗ್ರ್ಯಾಟಿಟ್ಯೂಡ್ ಅವರಿಗೆ, ಅದು ಖುಷಿ ಇದೆ. ಬಟ್ ಅಡುಗೆ ಮನೆಯಲ್ಲೇ ಕಳೆದು ಹೋದ್ನಲ್ಲ 1.5 ವಾರ ಅನ್ನೋ ಬೇಜಾರು ಇದೆ. ಬಹುಶಃ ಅಡುಗೆ ಮನೆಯಲ್ಲಿ ಇಲ್ಲದೆ ಹೊರಗಡೆ ಬಂದಾಗ ಒಂದಷ್ಟು ಮಾತುಕತೆ, ಒಂದಷ್ಟು ಜನ ಜೊತೆ ಬೆರಿಬಹುದಾಗಿತ್ತೇನೋ. ಯಾಕಂದರೆ ಅಡುಗೆ ಮನೆ ಅಷ್ಟೇ ಜಾಗಕ್ಕೆ ಸೀಮಿತ ಆಗೋಗಿರುತ್ತೆ. ಊಟಕ್ಕೆ ಅಂತ ಬರ್ತಾರೆ, ಆದರೂ ಪಾಪ ಎಲ್ಲ ಬಂದು ನಿಂತ್ಕೊಂಡು ತರಲೆಗಳನ್ನೆಲ್ಲ ಮಾಡೋರು. ಬಟ್ ಸ್ಟಿಲ್ ಇನ್ನೂ ಒಂದು ಸ್ವಲ್ಪ, ಬಟ್ ನಮಗೆ ಬೇರೆ ಅವಕಾಶಗಳೇ ಇರಲಿಲ್ಲ. ಯಾಕಂದರೆ ಜಂಟಿಯಾಗಿ ಹೋಗಿದ್ವಿ, ಸೇವಕರಾಗಿದ್ವಿ, ಅಲ್ಲಿ ಕೆಲಸ ಮಾಡಲೇಬೇಕಾಗಿತ್ತು, ಒಬ್ರೊಬ್ರು ಒಂದೊಂದು ವಿಭಾಗವನ್ನು ತಗೋಬೇಕಾಗಿತ್ತು. ಬೇರೆ ಯಾರಿಗೂ ಅಡುಗೆ ಮನೆ ವಿಭಾಗದ ಕೆಲಸ ಗೊತ್ತಿಲ್ಲದೆ ಇರೋದ್ರಿಂದ ನಾನು ತಗೊಂಡೆ. ಬಟ್ ಇಟ್ಸ್ ಓಕೆ, ಅದು ಒಂದು ಅನುಭವ.